ಗೆಳೆಯರೇ, ಇದು ಬಹಳ ನೋವಿನಿಂದ ಮಾಡುತ್ತಿರುವಂಥ ಓಡುತ್ತಿಟ್ಟ. ಕಾರಣ ಹೇಳ್ತೀನಿ. ಬೆಳಿಗ್ಗೆ ನಾನು ಪ್ರಾಣಾಯಾಮ ಮಾಡುತ್ತಿದ್ದ ಸಮಯದಲ್ಲಿ ಪಕ್ಕದಲ್ಲಿ ದೇವಸ್ಥಾನದಲ್ಲೆಲ್ಲೋ ಕೇಳಿಸ್ತಾ ಇತ್ತು, ಇವತ್ತು ಬಸವ ಜಯಂತಿ, ಎಲ್ಲರೂ ಬೇಗ ಬರಬೇಕು, ಮಹಾಮಂಗಳಾರತಿ ನಡೀತಾ ಇದೆ, ಎಲ್ಲರೂ ತೀರ್ಥ ಪ್ರಸಾದ ತಗೋಬೇಕು ಅಂತ. ಎಷ್ಟು ಮನಸ್ಸಿಗೆ ನೋವಾಯಿತು ಅಂದರೆ, ತಮ್ಮ ಬದುಕಿನಿದ್ದಕ್ಕೂ ಈ ಒಂದು ಪುರೋಹಿತಶಾಹಿ, ಈ ಒಂದು ಪದ್ಧತಿಗಳ ವಿರುದ್ಧ ಹೋರಾಡಿ ಒಂದು ಮಹಾನ್ ಕ್ರಾಂತಿಯನ್ನೇ, ಅಂದರೆ 12ನೇ ನೂರೇಡು, ಈಗಲೇ ಈ ಜಾತಿ ಧರ್ಮಗಳು ಇಷ್ಟೊಂದು ತೀವ್ರವಾಗಿ ಭಯಂಕರವಾಗಿರುವಾಗ 700-800 ವರ್ಷಗಳ ಹಿಂದೆ ಇವುಗಳ ಪ್ರಭಾವ ಎಷ್ಟಿತ್ತು. ಅಂಥ ಕಾಲದಲ್ಲಿಯೇ ಇವುಗಳಲ್ಲಿರುವಂತಹ ಅನ್ಯಾಯಗಳನ್ನು ಪ್ರತಿಭಟಿಸಿ ಜನರನ್ನು ಆ ಒಂದು ಮೂಢನಂಬಿಕೆಗಳಿಂದ ಹೊರತಂದು ತಾವೇ ಒಂದು ಹೊಸ ದಾರಿ ಹಾಕಿಕೊಟ್ಟು ನಡೆಸಿ ಇಡೀ ಜಗತ್ತಿಗೆ ದಾರಿ ದೀಪವಾಗಿದ್ದಂತಹ ನಮ್ಮ ಬಸವಣ್ಣನವರು ಅವರ ಒಂದು ಕ್ರಾಂತಿಗೆ ಮರುಳಾಗಿ ಅಕ್ಕಪಕ್ಕದ ಎಲ್ಲ ದೇಶಗಳಿಂದ ಬಂದಂತಹ 745 ಅಮರ ಗಣಗಳು ಸೇರಿ ಮಾಡಿದಂತಹ ಮಹಾಮನೆ, ಅಲ್ಲಿ ಶೂನ್ಯ ಸಿಂಹಾಸನ ಸ್ಥಾಪನೆ ಮಾಡಿ ಅದಕ್ಕೆ ಯೋಗ್ಯರಾದ ಅಲ್ಲಮ ಪ್ರಭುಗಳಿಗೆ ಕಾದು ಅವರಿಗೆ ಆ ಸಿಂಹಾಸನವನ್ನು ಒಪ್ಪಿಸಿ ಆ ಮಹಾಮನೆಯಲ್ಲಿ ಎಲ್ಲರೂ ಸೇರಿ ಕೆಲಸವೆಂಬುದು ಯಾರು ಯಾವ ಕೆಲಸ ಬೇಕಾದರೂ ಮಾಡಬಹುದು, ಅಂದರೆ ಕಾಯಕವೇ ಕೈಲಾಸ. ಆದರೆ ನಮ್ಮ ಮನಸ್ಸಿನ ಆಲೋಚನಾ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬೇಕಾದ್ದೇ ನಮ್ಮ ಕರ್ತವ್ಯ ಎಂದು ಆ ಮಹಾಮನೆಯಲ್ಲಿ ನಿರಂತರವಾಗಿ ವಾದ ವಿವಾದಗಳನ್ನು ಮಾಡಿ ಆ ವಾದಗಳಿಂದ ಹುಟ್ಟಿದಂತಹ ಸೊಳ್ಳುನುಡಿಗಳು, ಅಂದರೆ ವಚನಗಳನ್ನು ಜಗತ್ತಿಗೆ ತಿಳಿಸಿ ಜಗತ್ತನ್ನು ಒಂದು ಅದ್ಭುತವಾದ ದಾರಿಗೆ ಕೊಂಡೊಯ್ದಂತಹ ನಮ್ಮ ಮಹಾನ್ ಕ್ರಾಂತಿಕಾರಿ ಬಸವಣ್ಣನವರನ್ನು ಕೆಲವೊಂದು ಹಿತಾಸಕ್ತಿಗಳು ಆ ಕ್ರಾಂತಿಯನ್ನು ನಾಶ ಮಾಡಿದವು. ಆ ಮಟ್ಟಕ್ಕೆ ಬೆಳೆದಂತಹ ಕ್ರಾಂತಿ ತನ್ನ ಕಣ್ಣ ಮುಂದೆಯೇ ನಾಶವಾಗುತ್ತಿರುವುದನ್ನು ಆ ಮಹಾನ್ ಚೇತನ ಎಷ್ಟು ನೋವಿನಿಂದ ನೋಡಿರಬಹುದು. ಅವರು ಕಲ್ಯಾಣವನ್ನು ಬಿಟ್ಟು ಹೋದ ನಂತರ ನಡೆದ ಘಟನೆಗಳು ಎಲ್ಲರಿಗೂ ಗೊತ್ತಿದೆ. ಇಡೀ ಕಲ್ಯಾಣದಲ್ಲಿದ್ದಂತಹ ಸೊಳ್ಳುನುಡಿಗಳು, ಅಂದರೆ ವಚನಗಳನ್ನೆಲ್ಲ ಸುಟ್ಟು ಹಾಕಿ ಬಸವಣ್ಣವರು ಕೂಡಲ ಸಂಗಮಕ್ಕೆ ಹೋಗಿ ಚನ್ನಬಸವಣ್ಣವರು ಬೇರೆ ಕಡೆ ಹೋಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಚನಗಳನ್ನು ಉಳಿಸಿ ಆ ಒಂದು ಕ್ರಾಂತಿಯನ್ನು ಮತ್ತೆ ಜಗತ್ತಿಗೆ ಉಳಿಸಿಕೊಟ್ಟಂಥವರು ಚನ್ನಬಸವಣ್ಣವರು ಮತ್ತು ಅವರ ಗೆಳೆಯರು. ಅಂಥ ಮಹಾನ್ ಕ್ರಾಂತಿಕಾರನ ಶಿಷ್ಯರೆಂದು ಹೇಳಿಕೊಳ್ಳುವ ಜನ ನಂತರದಲ್ಲಿ ಬರುತ್ತಾ ಅವರ ಸಿದ್ಧಾಂತಗಳಿಗೆ ವಿರೋಧವಾಗಿ ಅವರು ಯಾವುದನ್ನು ತಪ್ಪು, ಅನ್ಯಾಯ, ಮೋಸ ಎಂದು ಹೇಳುತ್ತಿದ್ದರೋ ಅದೇ ತೆಕ್ಕೆಗೆ ಬಿದ್ದು ಈಗ ಅದನ್ನು ಮತ್ತೆ ಹೆಚ್ಚಿಸಿ ಅವರ ಸಿದ್ಧಾಂತಕ್ಕೆ ಪೂರ್ತಿಯಾಗಿ ಮಸಿ ಬೆಳೆಯುತ್ತಿರುವುದು ನೋಡಿದರೆ ಬಹಳ ನೋವಾಗುತ್ತದೆ. ನಾನು ನಿಮಗೆಲ್ಲ ಒಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ನೀವು ಬಸವ ಅನುಯಾಯಿಗಳಾಗಿದ್ದಲ್ಲಿ ಅವರ ಸಿದ್ಧಾಂತಗಳನ್ನು ಪಾಲಿಸಲೇಬೇಕು ಎಂದೇನು ಯಾರೂ ಬಲವಂತ ಮಾಡುವುದಿಲ್ಲ, ಯಾರೂ ಬಲವಂತ ಮಾಡೂ ಇಲ್ಲ. ನಿಮಗೆ ಅವರ ಸಿದ್ಧಾಂತಗಳು ಇಷ್ಟವಾದರೆ ಪಾಲನೆ ಮಾಡಿ, ಇಲ್ಲ ಬಿಟ್ಟು ಬಿಡಿ. ಆದರೆ ಬಸವಣ್ಣವರ ಹೆಸರು ಹೇಳಿಕೊಂಡು ಅವರ ಸಿದ್ಧಾಂತಗಳ ಮೂಲ ಮನಸ್ಥಿತಿ ಏನಿದೆ, ಮೂಲ ಉದ್ದೇಶ ಏನಿದೆ, ಅದನ್ನು ಹಾಳು ಮಾಡುವಂತಹ ಕೆಲಸಗಳು ನಿರಂತರವಾಗಿ ನಡೀತಾ ಇವೆ. ದಯವಿಟ್ಟು ಕೇಳಿಕೊಳ್ಳುತ್ತೇನೆ, ಬಸವಣ್ಣವರ ಹೆಸರನ್ನು ಬಿಟ್ಟು ಬಿಡಿ.
ನೀವೇನು ಬೇಕಾದರೂ ಬೇರೆಯವರ ಹೆಸರಲ್ಲಿ ಮಾಡ್ಕೊಳ್ಳಿ. ಅಂಥ ಒಂದು ಮಹಾನ್ ಚೇತನಕ್ಕೆ ಕನ್ನಡ ನಾಡಿನ ಹೆಸರನ್ನು ಗೌರೀಶಂಕರಕ್ಕೆ ಕೊಂಡೊಯ್ದು ನಿಲ್ಲಿಸಿದಂತಹ, ಅಲ್ಲಿಂದ ಮುಂದೆ ಇಡೀ ಕನ್ನಡ ನಾಡು ಇಡೀ ಜಗತ್ತಿಗೆ ಆಗಬೇಕಾದಂತಹ ಕೆಲಸವನ್ನು ಮಾಡಿದ ಬಸವಣ್ಣನವರನ್ನು, ಅವರಿಗೆ ನಾವು ಕೊಟ್ಟಿರುವ ನೋವು ಸಾಕು. ಇನ್ನು ಮುಂದಾದರೂ ಅವರನ್ನು ಬಿಟ್ಟು ಬಿಡಿ. ಅವರ ಹೆಸರನ್ನು ಬಿಟ್ಟು ನಿಮಗೆ ಬೇಕಾದಾಗ ನಡ್ಕೊಳ್ಳಿ. ಬಸವಣ್ಣವರ ಹೆಸರಿಗೆ ಖಂಡಿತ ಕಳಂಕ ತರಬೇಡಿ. ಕೈ ಮುಗಿದು ಕೇಳಿಕೊಳ್ಳುತ್ತೆ.